ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಪೈಶಾಚಿಕ ಕೃತ್ಯಕ್ಕೆ 28ಕ್ಕೂ ಹೆಚ್ಚು ಜನ ಮೃತಪಟ್ಟಿರೋದ್ರ ಬಗ್ಗೆ ವರದಿ ಬರ್ತಾ ಇದೆ. ಈಗಾಗಲೇ ಎಲ್ಲ ಮೃತದೇಹಗಳನ್ನು ಆಯಾ ರಾಜ್ಯಗಳಿಗೆ ರವಾನೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಕರ್ನಾಟಕಕ್ಕೂ ಇವತ್ತು ಸಾಯಂಕಾಲದ ವೇಳೆಗೆ ಮೃತದೇಹಗಳನ್ನು ತರ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಶಿವಮೊಗ್ಗದ ಮಂಜುನಾಥ್ ಅಂದರೆ ಮೃತ ಮಂಜುನಾಥ್ ಅವರ ಸಹೋದರಿ ದೀಪಾ ರವಿಕಿರಣ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಮ್ಮ ದೀಪಾ ಅವರೇ. ವೆರಿ ಅನ್ಫಾರ್ಚುನೇಟ್, ಇಂಥ ಘಟನೆ ನಡಿಬಾರ್ದಾಗಿತ್ತು. ನಮಗೂ ಕೂಡ ನಿನ್ನೆಯಿಂದ ವಿಪರೀತ ನೋವಾಗಿದೆ, ದುಃಖವಾಗಿದೆ. ತಾವು ಆರಂಭದ ಮಾತುಗಳು ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವಾಗ ನಮಗಿದು ದುರ್ದೈವನೇ. ಇದು ಟ್ರಿಪ್ಗೆ ಅಂತ ಹೋದನು, ಶೂಟೌಟ್ ನಾಳೆ ನಾಡಿದ್ರಲ್ಲಿ ಬಂದ್ಬಿಡ್ತಿದ್ದ. ಮೊನ್ನೆ ಗುಡ್ ಫ್ರೈಡೇ ಇತ್ತಲ್ಲ, ಮಗನ ರಿಸಲ್ಟ್ ಬಂತು, ಸೆಕೆಂಡ್ PU ರಿಸಲ್ಟು. ಸೊ ಒಂದು ಟ್ರಿಪ್ಗೆ ಅಂತ ಎಲ್ಲೂ ಹೋಗದೆ ರಾಜಸ್ಥಾನಕ್ಕೆ ಅಂತ ಅಂದ್ಕೊಂಡವರು ಜಮ್ಮು ಕಾಶ್ಮೀರಿಗೆ ಹೋಗ್ಯಾರೆ. ನಾಳೆ ನಾಡಿದ್ದು ಬಂದ್ಬಿಡ್ತಿದ್ದ. ಈ ಥರ ನ್ಯೂಸ್ ನಮಗೆಲ್ರಿಗೂ. ನಿಮಗೆ ಮೊದಲು ಈ ವಿಚಾರ ಗೊತ್ತಾಗಿದ್ದು ಹೇಗೆ, ಯಾರಿಂದ? 4:30 ಅಷ್ಟೊತ್ತಿಗೆ ವಿಷಯ ಹಿಂಗೆ ಯಾರು ಫೋನ್ ಬಂತು, ಹಿಂಗೆ ಆಗಿದೆ, ಈ ಥರದ್ದೇನೋ ನ್ಯೂಸ್ ಕೇಳ್ತಾ ಇದ್ದೀವಿ ಅಂತ. ಪಲ್ಲವಿಗೆ ಮಾಡಿದೆ. ಅವಳು ಯಾವ ನಂಬರು ಸಿಗ್ತಿರ್ಲಿಲ್ಲ. ಮಂಜಣ್ಣನ ನಂಬರ್ ಒಂದು ಸಿಕ್ತಿತ್ತು. ಸೊ ಅದರೊಳಗೂ ವಾಯ್ಸ್ ಕಾಲ್ ಮಾಡಿದ್ರೆ ಮಾತ್ರ, ವಾಟ್ಸಪ್ ಕಾಲ್ ಮಾಡಿದ್ರೆ ಮಾತ್ರ ಹೋಯ್ತು. ಅವಾಗ ಇಲ್ಲ, ರಿಸೀವ್ ಮಾಡ್ತಿದ್ದಂಗೆ ಮಂಜಣ್ಣ ಹೋಗ್ಬಿಟ್ರು ಅಂತಲೇ ಹೇಳಿದ್ಲವಳು. ಅವಾಗಲ್ಲಿ ಪದೇ ಕಟ್ ಆಗ್ತಿತ್ತು. ಮತ್ತೆ ಮಾಡಿದಾಗ ಅಲ್ಲಿ ಯಾರು ಸಂತೋಷನವ್ರು ಯಾರೋ ರಿಸೀವ್ ಮಾಡಿ, ಇಲ್ಲ ಇಂಜೂರ್ ಆಗಿದ್ದಾರೆ, ತೀರ್ಕೊಂಡಿಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಂದರು. ಯಾಕೆ ಹೇಳಿದ್ರೆ ಗೊತ್ತಿಲ್ಲ. ಬಟ್ ನಮ್ಮ ದೊಡ್ಡಮ್ಮಂಗೆ ಹೇಳಕ್ಕೆ ಅದನ್ನೇ ಹೇಳಿ ದೊಡ್ಡಮ್ಮನ ಒಂದು 10 ರಾತ್ರಿ 12 ಗಂಟೆ ತನಕ ಅದನ್ನೇ ಹೇಳಿ ನಾವು ಮ್ಯಾನೇಜ್ ಮಾಡಿದ್ವಿ. ಶೂಟೌಟ್ ಆಗಿದೆ, ಯಾಕೆ ನ್ಯೂಸಲ್ಲಿ ನೋಡಿಬಿಟ್ಟಿದ್ರು ಶೂಟೌಟ್ ಆಗಿದೆ ಶಿವಮೊಗ್ಗದ ಮಂಜುನಾಥ್ ಅಂತ ನೋಡಿಬಿಟ್ಟಿದ್ರು. ಹಾಗಾಗಿ ಆಮೇಲೆ ನಾವು TV ಆಫ್ ಮಾಡಿದ್ವಿ. ಹಾಗಾಗಿ ಇಲ್ಲ, ಶೂಟೌಟ್ ಆಗಿದೆ, ಟ್ರೀಟ್ಮೆಂಟ್ ನಡೀತಾ ಇದೆ, ಇಂಜೂರ್ ಆಗಿದ್ದಾನೆ ಇಷ್ಟೇ ಹೇಳಿದ್ದಕ್ಕೆ ಅವರು ಸಮಾಧಾನವಾಗಿದ್ದರು. ಇಲ್ಲ, ಆರಾಮಾಗಿ ಬರ್ತಾನೆ ಅನ್ನೋದೇ ಇತ್ತು. ನಿಮಗೆ ಕನ್ಫರ್ಮ್ ಆಗಿದ್ದು ಯಾವಾಗ? 12:30 ಮೇಲೆ ತಿಳಿಸಿದ್ವಿ. 12:30 1 ಗಂಟೆ. ಪಲ್ಲವಿ ಹೇಳಿದಾಗಲೇ ಅವಳ ಕಣ್ಮುಂದೆನೇ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ಲಲ್ಲ, ತಲೆಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ಲು. ಹಾಗಾಗಿ ನನಗೆ ತುಂಬಾ ಆಶ್ಚರ್ಯ ಆಗಿದ್ದು, ಪಲ್ಲವಿ ಅವರು ಕೂಡ ಮಾತನಾಡಿದ್ರು. ಹೆಂಡತಿ ಯಾಕೆ ಹೇಳಕ್ ಹೋಗ್ತಾಳೆ? ಪಲ್ಲವಿ ಅವ್ರ ಜೊತೆ ಮಾತನಾಡಿದಾಗ ಅವ್ರಿಗೆ ಆ ಶಾಕ್ನಿಂದ ಅವ್ರು ಇನ್ನೂ ಹೊರಗೆ ಬಂದಿರಲಿಲ್ಲ. ಕೂಲಾಗೆ ಮಾತನಾಡಿದ್ರು, ಎಲ್ಲವನ್ನ ಹೇಳಿದ್ರು, ಹೀಗೀಗಾಯ್ತು ಅಂತ. ಆ ಶಾಕಿಂದ ಹೊರಗೆ ಬರೋದಕ್ಕೆ ಇಟ್ ಟೇಕ್ಸ್ ಟೈಮ್. ಬಟ್ ಧೈರ್ಯವಾಗಿ ಅವರು ಫೇಸ್ ಮಾಡಿದ್ದಾರೆ. ನನ್ನನ್ನು ಹೊಡೆದಾಕು ಅಂತ ಹೇಳಿದ್ದಾರೆ. ಅವ್ರ ಧೈರ್ಯವನ್ನು ಆ ಸಂದರ್ಭದಲ್ಲಿ, ಆ ಮೊಮೆಂಟ್ನಲ್ಲಿ ಮೆಚ್ಚಲೇಬೇಕು ಅಂತ ಅನಿಸ್ತು. ಮಗನೂ ಹೇಳಿದ್ದಾನೆ, ನನಗೂ ಹೊಡೀರಿ ಅಂತ. ಇಲ್ಲ, ನೀವು ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿದ್ದಾರೆ. ಬೇಕಂತ ಅವರಿಬ್ರು ಬಿಟ್ಟು, ಪುಣ್ಯ ಅವ್ರು ಹಂಗೆ ಹೇಳಿದ ತಕ್ಷಣ ಅವ್ರನ್ನ ಅಟ್ಯಾಕ್ ಮಾಡಲಿಲ್ಲ. ಇಲ್ಲಾಂದರೆ ಇನ್ನೂ ಲಾಸ್ ಆಗೋದು ಫ್ಯಾಮಿಲಿಗೆ. ನಿಜ. ಹಂಗಾಗಿ ಅಲ್ಲ, ಹೆಂಗೆ ಅಲ್ವಾ ಇದನ್ನು ಅರಗಿಸ್ಕೊಳ್ಳೋದು? ಯಾಕೆಂದರೆ ಪಾಪ ಅವಳು PUC ಅಳಬೇಕು ಅಂತಾನೆ ಗೊತ್ತಾಗ್ತ, ನಂಗೆ ಏನು ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಇಬ್ಬರೇ ಇದ್ದಾರೆ ಪಾಪ ಅಲ್ಲಿ. ಮಗ ಅಳು ಬರ್ತಿಲ್ಲ ದೀಪ ಅಂತಾಳೆ. ಎಲ್ಲೋ ಹೋಗಿ ಒಂದೆರಡು ದಿನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋದಂಥವ್ರು ಹೋಗಬೇಕಾದ್ರೆ 3 ಜನ, ಬರಬೇಕಾದ್ರೆ 2, ಅದರಲ್ಲೂ ಆ ಶವದ ಜೊತೆ ಬರಬೇಕು ಅಂತಕ್ಕಂಥದ್ದನ್ನ, ಆ ಸಿಚುಯೇಷನ್ ಎಂಥವ್ರಿಗೂ, ಶತ್ರುಗಳಿಗೂ ಬರಬಾರ್ದು ಅಂತಹ ಸನ್ನಿವೇಶ. ಯಾರಿಗೂ ಬರೋದು ಬೇಡ. ಬರೀ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ ಅಲ್ಲ ಪಾಪ, ಅಲ್ಲಿ ತುಂಬ ಜನ ಹಿಂಗೆ ಆಗಿದಾರಲ್ಲ. ಹೌದು, ನಿಜವಾಗ್ಲೂ ಅವ್ರಿಗೂ ಎಲ್ಲ ಧೈರ್ಯ ತಗೊಳ್ಳಿ ಅಂತ ಹೇಳ್ಬೇಕಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಈಗ ಮಂಜುನಾಥ್ ಅವರ ತಂದೆ ತಾಯಿ ಒಗ್ಗಟ್ಟಾಗಿ ನಿಲ್ಬೇಕಿಲ್ರು. ಅವರ ಸ್ಥಿತಿ, ಅವರ ಆರೋಗ್ಯ ಎಲ್ಲ ಹೇಗಿದೆ? ವರ್ಷ ಆಯಿತು, 4.5 ತಂದೆ ತೀರ್ಕೊಂಡು 4.5 ವರ್ಷ ಆಯಿತು. ಸೊ ತಾಯಿ ನೋಡಿಕೊಂಡು ಇದ್ದ, ಮನೆಗೆ ಪಿಲ್ಲರ್. ತಂಗಿ ಮಂಜುನಾಥ್ ಅವ್ರ ತಂಗಿ ರೂಪಾ ಅಂತ ತೀರ್ಥಹಳ್ಳಿಲಿದ್ರು. ವಿಷಯ ಗೊತ್ತಾಗ್ತಿದ್ದಂಗೆ ಅವರು ಪಾಪ ಅಲ್ಲಿಂದ ಹೊರಟು ಬರೋಕೆ ಒಂದು 2-3 ಅವರ್ಸ್ ಬೇಕಲ್ಲ. ತಾಯಿ ಒಬ್ಬರೇ ಇದ್ರು. ಹಾಗಾಗಿ ನಾವು ತಕ್ಷಣ ಶಿವಮೊಗ್ಗದಲ್ಲೇ ಇರೋದ್ರಿಂದ ಪಾಪ ಅವರು ನ್ಯೂಸ್ ಆಫ್ ಮಾಡಿದ್ದಕ್ಕೆ ಕೋಆಪ್ರೇಟ್ ಮಾಡಿದ್ರು ನಮ್ಮ ದೊಡ್ಡಮ್ಮ. ಇಲ್ಲ, ನ್ಯೂಸ್ ಹಾಕು ಅಂತ ಹಠ ಮಾಡಲಿಲ್ಲ. ಮೊಬೈಲು ಯಾವುದೂ ನೋಡಬೇಕು ಅಂತ ಅವರು ಇಲ್ಲ, ಮಗ ಆರಾಮಾಗಿ ಬರ್ತಾನೆ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ಅಂತ ಪಾಪ ಕಾನ್ಫಿಡೆಂಟ್ ಆಗಿದ್ರು. ಅಷ್ಟೇ, ಒಂದು 3-4 ಗಂಟೆ ಕಾನ್ಫಿಡೆನ್ಸ್. ನಾವು ಯಾಕೆ ಪಾಪ ಅವ್ರಿಗೆ ಅಷ್ಟು ಸಮಾಧಾನ ಸಿಕ್ಬಿಡ್ಲಿ ಅಂತ ಸುಮ್ಮನಾದ್ವಿ ಅಷ್ಟೇ. ನೋಡಿ, ಆ ಉಗ್ರರು
ನೀನು ಯಾವ ಜಾತಿ ಅಂತ ಕೇಳಲಿಲ್ಲ, ನೀನು ಯಾವ ರಾಜಕೀಯ ಪಕ್ಷ ಅಂತ ಕೇಳಲಿಲ್ಲ, ನೀನು ಅನುಸರಿಸುವ ಪದ್ಧತಿ ಯಾವುದು ಅಂತ ಕೇಳಲಿಲ್ಲ, ನೀನು ಹಿಂದೂನಾ ಅಲ್ವಾ, ಹಿಂದೂ ಅಂದ ತಕ್ಷಣ ಫೈರ್ ಮಾಡಿದ್ದಾರೆ. ಐ ಥಿಂಕ್ ಪ್ರತಿಯೊಬ್ಬ ಭಾರತೀಯನು ಪ್ರತಿಯೊಬ್ಬ ಹಿಂದೂನು ಎಚ್ಚೆತ್ತುಕೊಳ್ಳಬೇಕಾದಂತಹ ಸಮಯ. ಹೆಣ್ಮಕ್ಳನ್ನ ಮಾತ್ರ ಫೈರ್ ಮಾಡಿದ್ದಾರೆ, ಖಂಡಿತ ಗಂಡು ಮಕ್ಳನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದರೆ ಅಳಕೆ ಅಂತ ಹೆಣ್ಮಕ್ಳನ್ನ ಬಿಟ್ಟು ಹೋಗಿದ್ದಾರೆ. ನಮಗೆ ಬಹುಶಃ ಜಮ್ಮು ಕಾಶ್ಮೀರ ಅಂದರೆ ನಮ್ಗೆ ಅದ್ರ ಭಯ ಹೋಗಿತ್ತಲ್ಲ, ಮತ್ತೆ ಭಯ ಹುಟ್ಟಿಸೋ ಅಂಥ ಕೆಲಸ ಅನಿಸುತ್ತೆ. ಗೃಹಿಣಿಯಾಗಿ ಹೇಳ್ತಿರೋದು, ನನಗೆ ತುಂಬ ವಿಷಯಗಳು ಗೊತ್ತಿಲ್ಲ, ಆದರೆ ಹಾಗೆ ಮೇಲ್ನೋಟಕ್ಕೆ ಅನಿಸಿದ್ದು. ನಮಗೆ ಹೆದರಿಕೆ ಎಲ್ಲ ಹೋಗ್ಬಿಟ್ಟಿತ್ತಲ್ಲ ಜಮ್ಮು ಕಾಶ್ಮೀರದ. ನಮ್ಗೆ ತುಂಬ ಆರಾಮಾಗಿ, ಅವನು ಬೆಂಗಳೂರು ಥರ ಇದೆ ಅಂತ ಹೇಳಿದ್ದ ಮಂಜುನಾಥ್. ಸೊ ಹೆದರಿಸಬೇಕಲ್ಲ. ಮೋದಿಯನ್ನ ನಂಬಿ ಪ್ರವಾಸಿಗರು ಜಮ್ಮು ಕಾಶ್ಮೀರ ಮಾಡೋ ಕೆಲಸ. ಯಾಕೆಂದರೆ ಮೋದಿ ಅವರೇ ಹೇಳಿದ್ದು ಒಂದು ಸ್ಟೇಟ್ಮೆಂಟ್, ಯಾರು ಬೇಕಾದರೂ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಬನ್ನಿ, ಈಗ ಭಯೋತ್ಪಾದನೆ ಮುಕ್ತವಾಗಿದೆ ಅಂತಂದ್ಬಿಟ್ಟು. ಈಗಲೂ ಅವರನ್ನೇ ನಂಬಬೇಕು. ಮುಂದಿನ ಕಾರ್ಯಗಳು ಏನಾಗಬೇಕು, ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರ ಸಿಗಬೇಕು ಅಂದರೆ ಈಗ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಎಲ್ಲರೂ ಕಾದು ನೋಡಬೇಕು. ಖಂಡಿತ ನಂಬ್ತೀವಿ ನಾವು. ನಮ್ಮದು ಇಂಡಿಯನ್ ಆರ್ಮಿ ಮತ್ತು ಮೋದಿನ ಖಂಡಿತ ನಂಬ್ತೀವಿ. ಅದರೊಳಗೆ ಎರಡು ಮಾತಿಲ್ಲ. ಅಟ್ಯಾಕ್ ಆಯಿತು, ದುರ್ದೈವ, ಏನು ಮಾಡೋಕ್ಕಾಗಲ್ಲ, ಆದರೆ ನಂಬಿಕೆ ಕಳ್ಕೊಂಡಿಲ್ಲ. ಮಂಜುನಾಥ್ ಮಗ PUC ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರು ಅಂತ ಕೇಳ್ಪಟ್ವಿ. ಏನು ಕನಸು ಕಂಡಿದ್ರು ಪಾಪ ಅವರು ಅಂತ? BCA MCA ಹಂಗಿದೆಲ್ಲ ಮಾಡಿಸ್ಬೇಕು, ACS ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದ. ನಾನೊಂದು ಪ್ರಶ್ನೆ ಕೇಳಬಾರ್ದೋ ಇಲ್ವೋ ಗೊತ್ತಿಲ್ಲ. ಮನೆಗೆ ಆಧಾರ ಸ್ತಂಭ ಆಗಿದ್ದವರೇ ಮಂಜುನಾಥ್. ಆರ್ಥಿಕ ಪರಿಸ್ಥಿತಿ ಎಲ್ಲ ಹೇಗೆ, ಏನು ಎತ್ತ ಅಂತ ಮೇಡಮ್? ಇಲ್ಲ, ಮಂಜು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದು ಮಂಜುನ. ಪಲ್ಲವಿ ಏನದು ಬೀರೂರಿನಲ್ಲಿ ಮ್ಯಾಮ್ಕೋಸ್ ಬ್ರಾಂಚ್ ಮ್ಯಾನೇಜರು. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ರು ಪಾಪ, ಚೆನ್ನಾಗಿ ಆಗ್ತಾಯಿದ್ರು. ಮಗ ಒಂದು ಸೆಕೆಂಡ್ PU ಒಂದು ಹಂತ ಚೆನ್ನಾಗಿ ಸ್ಕೋರ್ ಮಾಡಿದ್ದ. ಖುಷಿ ನೋಡೋ ಅಂಥ ಸಮಯ, ಸ್ಟ್ರಗ್ಲಿಂಗ್ ಸಮಯ ಮುಗಿದು ಇನ್ನು ರಿಸಲ್ಟ್ ನೋಡೋ ಸಮಯ. ಈ ಥರ ಸಮಯಕ್ಕೆ ಇನ್ನೊಂದು ಈ ಥರ ಆಯಿತು. ಯಾರಿಗಾಗಿದ್ರೂ ಇದು ತಡೆಯೋಕ್ಕಾಗಲ್ಲ, ಬಟ್ ನಮ್ಮ ಮಂಜಣ್ಣಂಗೆ ಆಯಿತು, ತಡೆಯೋಕ್ಕಾಗ್ತಿಲ್ಲ. ಇವಾಗ ಬಾಡಿ ತರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆಯಾ ಸ್ಟೇಟ್ ಗೌರ್ಮೆಂಟಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಏನಾದರೂ ಮೇಡಮ್? ಹೆಚ್ಚಿನ ವಿವರ ನನಗೆ ಗೊತ್ತಿಲ್ಲ. ನಮ್ಮ ಮನೆಯವರು, ನಮ್ಮ ಭಾವ ಅಶ್ವಿನ್ ಭಾವ ಮತ್ತು ನಮ್ಮ ಮನೆಯವರು ರವಿಕಿರಣ್ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಗೊತ್ತಿರೋದು ಸಂಜೆ 6 ಗಂಟೆಗೆ ಬೆಂಗಳೂರಿಗೆ ಬರುತ್ತೆ ಅಂತಿದ್ದಾರೆ. ನಾಳೆ ಬೆಳಿಗ್ಗೆ ಬರ್ಬೋದು ಶಿವಮೊಗ್ಗಕ್ಕೆ ಅನ್ನೋ ಹೇಳ್ತಿದ್ದಾರೆ. ಅಷ್ಟೇ ಗೊತ್ತಿರೋದು ನಮಗೂ. ಈಗ ಸಂಬಂಧಿಕರು ಅವ್ರಿಗೆ, ನಮ್ಮ ಭಾವಂಗೆ ಕೇಳಬೇಕಷ್ಟೆ. ಸಂಬಂಧಿಕರು, ಕುಟುಂಬಸ್ಥರು ಎಲ್ಲ ಮನೆಗೆ ಬರ್ತಾ ಇದ್ದಾರಾ ಹೇಗೆ ಅಂತ? ಬರ್ತಾ ಇದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಐ ಥಿಂಕ್ ಎಲ್ಲ ನಿಂತಿದ್ದಾರೆ. ಅಕ್ಕಪಕ್ಕದವರು ಕೂಡ, ನೆರೆಹೊರೆಯವರು ತುಂಬ, ನೈಬರ್ಸು ತುಂಬ ಸಪೋರ್ಟಿವ್ ಇದ್ದಾರೆ. ನಾನು ಬರೋ ಮುಂಚೆ ನಮ್ಮ ದೊಡ್ಡಮ್ಮನ ಪಕ್ಕದ ಮನೆಯವರೇ ಪಾಪ ನಿಂತಿದ್ರು. ಅವ್ರಿಗೆ ವಿಷಯ ಗೊತ್ತಾಗಿತ್ತು. ನಮ್ಮ ದೊಡ್ಡಮ್ಮಂಗೆ ಹೇಳಬಾರ್ದಲ್ಲ ಪಾಪ, ಅವ್ರಿಗೊಬ್ರು ಸಪೋರ್ಟಿವ್ ಒಬ್ಬರೇ ಇದ್ದರು. ಸೊ ನಾನು ಬರೋತ್ತಿಗೆ ಅವರಿದ್ದರು, ಹಂಗೆ ಸಪೋರ್ಟಿವ್ ಇದ್ದಾರೆ. ಬಟ್ ಏನು ಇದ್ರೂ ಲಾಸ್ ಆಗಿದೆ. ಇರ್ರಿಕವರ್ ವಾಪಸ್ ಬರದೇ ಇರೋಂಥ ಲಾಸ್ ಆಗಿದೆ. ಏನು ಮಾಡೋದು? ಐ ಥಿಂಕ್ ನೀವು ಸ್ವಲ್ಪ ಧೈರ್ಯವಾಗಿದ್ದೀರಾ ಅಂತ ಅನ್ಕೋತೀನಿ ದೀಪಾ ಅವರೇ. ನಿಮ್ಮ ಮನೆಯವರಿಗೆ, ಕುಟುಂಬಸ್ಥರಿಗೆ ಎಲ್ಲರೂ ಕೂಡ ಧೈರ್ಯ ಹೇಳಿ. ಯಾಕೆಂದರೆ ವೆರಿ ಅನ್ಫಾರ್ಚುನೇಟ್, ನಡೆಯಬಾರದ ಘಟನೆ ನಡೆದು ಹೋಗಿದೆ. ನೀವೇ ಎಲ್ಲ ಕಡೆ ಧೈರ್ಯ ತುಂಬಿ ಅವ್ರ ಮುಂದಿನ ಕಾರ್ಯಗಳೇನಾಗಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ. ಥ್ಯಾಂಕ್ ಯು. ನಮ್ಮ ಜೊತೆ ಇಲ್ಲಿ ತನಕ ಮಾತನಾಡಿದ್ದಕ್ಕೆ ಧನ್ಯವಾದ. ದೀಪಾ ರವಿಕಿರಣ್, ಮಂಜುನಾಥ್ ಅವರ ಸಹೋದರಿ, ಶಿವಮೊಗ್ಗದಲ್ಲೇ ವಾಸ ಮಾಡ್ತಾರೆ. ಈಗ ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೆರಿ ಅನ್ಫಾರ್ಚುನೇಟ್. ನನ್ನ ಪ್ರಕಾರ ಇನ್ನೂ ಇವರು ಯಾರೂ ಶಾಕಿಂದ ಹೊರಗೆ ಬಂದಿಲ್ಲ. ಯಾಕೆಂದರೆ ಅವ್ರ ತಾಯಿನೂ ಪಬ್ಲಿಕ್ TV ಜೊತೆ ಮಾತನಾಡಿದ್ದಾರೆ. ಅವರಾಗಲಿ, ಪಲ್ಲವಿ ಅವರಾಗಲಿ, ದೀಪಾ ಅವರಾಗಲಿ, ರವಿಕಿರಣ್ ಆಗಲಿ, ಎಲ್ಲರೂ ಕೂಡ ಶಾಕಿಂದ ಹೊರಗೆ ಬಂದಿಲ್ಲ.